ಇವಾಗ ಏನು ಆಗತ್ತೆ ಅಂತ ಉರಿತಾ ಇದೆ, ತುಂಬ ಗಾಯನೇ ಆಗಿದೆ. ಇಲ್ಲಿದೆ ಓನು ಮಾಡ್ಬೋದು. ನಾನು ಹೇಳ್ಕೊಂಡೇ ಬಂದಿದ್ದೀನಿ ನಾನು ಎಲ್ಲ ವೀಡಿಯೋಸಲ್ಲಿ ದಟ್ ಆರ್ ನಾಟ್ ಎಕ್ಸ್ಪರ್ಟ್ ಇನ್ ಕುಕಿಂಗ್. ಸೊ ಇಲ್ಲಿ ಮಾತಾಡ್ಕೊಂಡಿದ್ದು ಸೀದೋಯ್ತು. ಸಾರಿ, ಸ್ಟಡಿಂಗ್ ಇನ್ ಸ್ಕೂಲ್ ಅಲ್ವಾ, ಆವಾಗ ನಂಗೆ ತಲೆನೋವು ಅಂದ್ರೆ ಏನು ಅಂತ ಗೊತ್ತಿರಲಿಲ್ಲ. ಸೊ ಇವಾಗಂತೂ ಏನು ಎವ್ರಿ ಡೇ ಬರುತ್ತೆ ತಲೆನೋವು ಅನ್ಸ. ಈ ಮಂತ್ ಇಫ್ ಪಾಸಿಬಲ್ ನನ್ನ ಎಕ್ಸ್ಪೆನ್ಸಸ್ ಎಲ್ಲದನ್ನು ನಾನು ನೆಕ್ಸ್ಟ್ ಮಂತ್ ವೀಡಿಯೋದಲ್ಲಿ ಆಫೀಸ್ ಕೆಲಸ ಎಷ್ಟಿದೆ ಮುಗೀತಾನೇ ಇಲ್ಲ ನನಗೆ ಈ ಮಂತ್ ಅಂತೂ. ಮಧ್ಯಾಹ್ನ ಏನೋ ಇಂಟ್ರೆಸ್ಟ್ ಇತ್ತು ಆಯ್ತಾ, ಆರಾಮಾಗೆಲ್ಲ ಮಾಡ್ಬಿಟ್ಟೆ. ಬಟ್ ಇವಾಗೇನೋ ಇಂಟ್ರೆಸ್ಟ್ ಇಲ್ಲ. ಒಂದೊಂದ್ಸಲ ಹಿಂಗಾಗತ್ತೆ ನನಗೆ ಒಬ್ಳೆ ಇರೋದು ಅಂತಂದ್ರೆ. ಇಟ್ ಇಸ್ ನಾಟ್ ಈಸಿ ಅಟ್ ಆಲ್ ಗೈಸ್. ನಾವು ಅನ್ಕೊಂಡಂಗೆ ಯಾವುದೂ ಇರಲ್ಲ. ಎಷ್ಟು ಲೈಕ್ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತೀರಾ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಯು ಕ್ಯಾನ್ ಡೂ ಇಟ್. ಯಾರಿಗೂ ಏನೂ ಕಷ್ಟ ಇಲ್ಲ ಆಯ್ತಾ, ನಥಿಂಗ್ ಇಸ್ ಇಂಪಾಸಿಬಲ್. ಬಟ್ ನೀವು ಒಂದು ಸ್ವಲ್ಪ ಎಫರ್ಟ್ ಹಾಕಿ ಮಾಡಿದ್ರೆ ಆಯಿತು. ಸೊ ಎವ್ರಿಥಿಂಗ್ ವಿಲ್ ಬಿ ಪಾಸಿಬಲ್. ಐ ಆಮ್ ಎಂಜಾಯಿಂಗ್ ದಿಸ್ ಫೇಸ್. ಸೊ ಏನೂ ಪ್ರಾಬ್ಲಮ್ ಇಲ್ಲ, ಆರಾಮಾಗಿದೆ. ಸೊ ನಾನು ವಿಡಿಯೋನ ಕನ್ಸಿಸ್ಟೆಂಟ್ ಆಗಿ ಹಾಕಕ್ಕೆ ಸ್ಟಾರ್ಟ್ ಮಾಡಿದಾಗ 240 ಏನೋ ಇತ್ತು. 240ಇಂದ 315 ರೀಚ್ ಆಗೋಕ್ಕೆ ಇಟ್ ವಾಸ್ ನಾಟ್ ದ್ಯಾಟ್ ಈಸಿ. ಎವ್ರಿ ಡೇ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ ಎವ್ರಿ ಡೇ ಪೋಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವಾಗ ಆಫ್ಟರ್ನೂನ್ ಆ್ಯಂಡ್ ಐ ಆಮ್ ವರ್ಕಿಂಗ್ ಫ್ರಮ್ ಹೋಮ್ ಟುಡೇ. ಸೊ ಒಂದಷ್ಟು ಕೆಲಸಗಳಿತ್ತು, ಎಲ್ಲ ಮುಗಿಸ್ದೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ನಾನು ನಾರ್ಮಲ್ ಚಿತ್ರಾನ್ನ ಥರ ಒಂದು ರೈಸ್ ಮಾಡಿಬಿಟ್ಟು ತಿಂದೆ. ಅದಾದಮೇಲೆ ಬಟ್ಟೆ ಎಲ್ಲ ಮೇಲ್ಗಡೆ ಒಣಗಾಕಿದ್ದೆ ಆಯಿತಾ. ಸೊ ಮೊನ್ನೆ ಒಣಗಾಕಿದ್ದು. ಸೊ ಅದೆಲ್ಲದನ್ನು ಎತ್ಕೊಂಡು ಬಂದು ಇವಾಗ ಇಟ್ಟಿದ್ದೀನಿ. ಇವಾಗ ಮಧ್ಯಾಹ್ನಕ್ಕೆ ಕುಕ್ ಮಾಡಬೇಕು. ಟೈಮ್ ಆಲ್ಮೋಸ್ಟ್ ಆಗೋಗಿದೆ. ನಂಗೆ ತುಂಬ ಆಫೀಸ್ ಕೆಲಸ ಇದೆ. ಸೊ ಹಂಗಾಗಿ ಅದನ್ನು ಮ್ಯಾನೇಜ್ ಮಾಡಿಕೊಂಡು ಹೆಂಗೋನೋ ಒಂದು ವೀಡಿಯೋನ ಫಿಲ್ಮ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಸ್ಮಾಲ್ ವೀಡಿಯೋನ ಫಿಲ್ಮ್ ಮಾಡ್ತಿದ್ದೀನಿ. ಸೊ ಬನ್ನಿ ಇವಾಗ ಲಂಚ್ಗೆ ಏನ ಪ್ರಿಪೇರ್ ಮಾಡ್ತೀನಿ ಅಂತ ಕೂಡ ತೋರಿಸ್ತೀನಿ. ಆ್ಯಂಡ್ ನಾನು ಬೀನ್ಸ್ ಎಲ್ಲ ತೊಗೊಬಂದಿದ್ದೆ ಆಯಿತಾ. ಸೊ ಆ ಬೀನ್ಸ್ ಎಲ್ಲ ಹಂಗೆ ಇತ್ತು. ಸೊ ಅದು ಹಂಗೆ ಇಟ್ಟರೆ ಹಾಳಾಗುತ್ತೆ. ಆ್ಯಂಡ್ ಈ ವೀಕ್ ನಾನು ಮನೆಗೆ ಹೋಗ್ತಿದ್ದೀನಿ. ಹಾಗಾಗಿ ಏನಾದರೂ ಕ್ವಿಕ್ಕಾಗಿ ಮಾಡೋಣ ಅಂತೇಳಿ ಬೀನ್ಸ್ದು ಡ್ರೈ ಪಲ್ಯ ಏನಾದರೂ ಮಾಡಿದ್ರೆ ಸೊ ನನಗೆ ಸ್ನ್ಯಾಕ್ಸ್ ಥರನೂ ಆಗುತ್ತೆ ಆ್ಯಂಡ್ ಸೈಡ್ ಡಿಶ್ ಥರನೂ ಆಗುತ್ತೆ. ಆ್ಯಂಡ್ ರೈಸ್ ಎಲ್ಲ ಏನು ಮಾಡ್ತಿಲ್ಲ ನಾನು. ಪ್ರಾಬ್ಲಿ ಗೊತ್ತಿಲ್ಲ ಏನು ಮಾಡ್ತೀನಿ ಅಂತ. ಬನ್ನಿ ಇವಾಗ ನೋಡೋಣ. ಸೊ ಫಸ್ಟು ಪಲ್ಯನ ಮಾಡಿ ಮುಗಿಸ್ಬಿಡ್ತೀನಿ. ಸೊ ಫಸ್ಟು ಪಲ್ಯನ ಮಾಡಿ ಮುಗಿಸ್ಬಿಡ್ತೀನಿ. ಅದಾದಮೇಲೆ ನೋಡೋಣ. ಇವಾಗ ಇಲ್ಲಿ ಏನಿದು ಕ್ಯಾರೆಟ್ ಎಲ್ಲ ಏನಪ್ಪ ಬೀನ್ಸ್ ಎಲ್ಲ ತೊಳೆದ್ಬಿಟ್ಟು ಕಟ್ ಮಾಡಿ ಇಟ್ಟಿದ್ದೀನಿ. ಇವಾಗ ಇದನ್ನು ಕಟ್ ಮಾಡಬೇಕು. ಐ ಮೀನ್ ತೊಟ್ಟನ್ನು ತೆಗೆದಿಟ್ಟಿದ್ದೀನಿ, ಸಿಪ್ಪೆನ. ಸೊ ಕಟ್ ಮಾಡಬೇಕು. ಆಲೂಗಡ್ಡೆ ಕೂಡ ರೆಡಿ ಇದೆ. ಸೊ ನೋಡ್ತೀನಿ ಇವಾಗ ಏನು ಕುಕ್ ಮಾಡ್ತೀನಿ ಏನು ಅಂತ ನೋಡಿ ತೋರಿಸ್ತೀನಿ. ಸೊ ಇವಾಗ ಕ್ವಿಕ್ಕಾಗಿ ಇದನ್ನು ಹೆಚ್ಚಿಬಿಡ್ತೀನಿ. ಕ್ವಿಕ್ ಆಗಿ ಇವಾಗ ಹೆಚ್ಚಾಯ್ತು. ಇವಾಗ ಕುಕ್ಕರಲ್ಲಿ ಹಾಕಿ ಒಂದು 2 ವಿಷಲ್ ಮಾಡ್ತೀನಿ. ಸೊ ಆಮೇಲೆ ಹಂಗೆ ಪಲ್ಯ ಥರ ಮಾಡ್ತೀನಿ. ಇದನ್ನು ಇವಾಗ ಹಾಕಿ ಬೇಯಕ್ಕೆ ಇಡ್ತಾ ಇದ್ದೀನಿ. ಪ್ಲೀಸ್ ಏನು ಗೊತ್ತಾ, ಇಷ್ಟರ ತನಕ ನನ್ನ ತಲೆಯಲ್ಲಿ ಇರಲಿಲ್ಲ ಏನು ಮಾಡಬೇಕು ಆ್ಯಕ್ಚುಲಾಗಿ ಅಂತ. ಸೊ ಸುಮ್ಮನೆ ಒಂದು ಪಲ್ಯ ಮಾಡೋದು ಅಂತೇಳಿ ಮಾಡ್ತಿದ್ದೆ. ಸೊ ಇವಾಗೀಗ ನಾನು ಏನು ಮಾಡ್ತಿದ್ದೀನಿ ಅಂದರೆ ಚಪಾತಿ ಮಾಡ್ಕೊಳ್ತೀನಿ. ಅದ್ರ ಜೊತೆಗೆ ಇದು ಪಲ್ಯ ಸಂಜೆಗೂ ಸಹ ಆಗುತ್ತೆ, ಬೀನ್ಸ್ ಪಲ್ಯ. ಅದ್ರ ಜೊತೆಗೆ ನಾನು ಇವಾಗ ಒಂದೇ ಒಂದು ಆಲೂಗಡ್ಡೆಯಿಂದ ಒಂದು ಗ್ರೇವಿ ಥರ ಮಾಡ್ತೀನಿ. ಸೊ ನನಗೆ ಸ್ವಲ್ಪ ಗ್ರೇವಿ ಥರ ಇದ್ದರೆ ಚಪಾತಿ ಎಲ್ಲ ತಿನ್ನೋಕ್ಕೆ ಕಂಫರ್ಟ್ ಆಯಿತಾ. ಸೊ ಡ್ರೈ ಇದ್ದರೆ ಏನೋ ನನಗೆ ತಿಂದಂಗೆ ಫೀಲ್ ಆಗಲ್ಲ. ಸೊ ಹಾಗಾಗಿ ಇದೊಂದು ಸೆಪ್ರೇಟಾಗಿ ಮಾಡ್ತೀನಿ. ಅದ್ರ ಜೊತೆಗೆ ಚಪಾತಿ ಮಾಡ್ಕೊತೀನಿ. ಸೊ ಈಸಿಯಾಗಿ ಕ್ವಿಕ್ಕಾಗೆ. ಸೊ ಇದು ನನ್ನ ಬ್ರೇಕ್ಫಾಸ್ಟ್ ಆಗಿರುತ್ತೆ. ಇಷ್ಟು ತನಕ ಯೋಚನೆ ಮಾಡ್ತಾ ಇದ್ದೆ ನಾನು ಸ್ಟಾರ್ಟ್ ಮಾಡಿದಾಗಿಂದ ಇದು ಸಂಜೆಗೂ ಆಗುತ್ತೆ ಅಂತೇಳಿ ಆ ಥಾಟಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದು. ಸೊ ಅದಾದಮೇಲೆ ಇವಾಗ ಲೈಕ್ ಈಸಿಯಾಗಿ ಇದನ್ನು ಪಲ್ಯನ ಮಾಡ್ತೀನಿ. ಇದನ್ನು ಪೀಲ್ ಮಾಡ್ತಿದ್ದೀನಿ. ಇವಾಗ ನಾನು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಇದು ನೋಡಿ ನನ್ನ ಕಿಚನ್ ಪರಿಸ್ಥಿತಿ. ಇಲ್ಲಿ ಇವಾಗ ಆಲೂಗಡ್ಡೆನ ಕಟ್ ಮಾಡಿ ಇಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ ಇದೆಲ್ಲದನ್ನು ಕ್ಲೀನ್ ಮಾಡಿ ಇವಾಗ ಒಗ್ಗರಣೆ ಎಲ್ಲ ಹಾಕಿ ಆಮೇಲೆ ಚಪಾತಿ ಹಿಟ್ಟು ಸಹ ಇವಾಗ ಕಲಿಸ್ತೀನಿ. ಇದನ್ನ ಫ್ರೈ ಮಾಡ್ತಿದ್ದೀನಿ. ಅದು ಹಾಕಕ್ಕೆ ಹೋಗಿ ಸುಟ್ಕೊಬಿಟ್ಟೆ. ಕಾಣಿಸ್ತಿದ್ಯಾ? ಇಲ್ಲಿ ಮಾರ್ಕ್ ನೋಡಿ, ಇದು ಎಷ್ಟು ಸಲ ಸುಟ್ಕೊಳ್ತೀನಿ. ಗೈಸ್, ಮೈ ಇನಿಷಿಯಲ್ ಪ್ಲ್ಯಾನ್ ವಾಸ್ ಟು ಕುಕ್ ಚಪಾತಿ. ಇದೆ ಚಪಾತಿ ಹಿಟ್ಟು ಎಲ್ಲ ಸ್ವಲ್ಪನೇ ಇಷ್ಟೇ ಇರೋದು. ಸೊ ಅದರಲ್ಲಿ ಇವಾಗ ನನಗೆ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ನಾನು ಏನು ಮಾಡ್ತೀನಿ ಅಂತಂದರೆ ಮಾಡ್ಬೋದು, ಮೈದಾ ಮಿಕ್ಸ್ ಮಾಡಿಬಿಟ್ಟು ಮಾಡ್ತೀನಿ. ಸುಟ್ಕೊಬಿಟ್ಟೆ. ಇಲ್ಲಿ ಉರಿತಾ ಇದೆ, ತುಂಬ ಗಾಯನೇ ಆಗಿದೆ. ಇದು ಇವಾಗ ಸುಟ್ಕೊಂಡಿದ್ದು ನಾನು. ಇದು ಒಂದು, ಇಲ್ಲೊಂದು ಇದು ನೋಡಿ ಹೆಂಗಾಯ್ತು ಅಂತ. ನನ್ನ ಬ್ಯಾಕ್ ಕ್ಯಾಮರಾ ಇಂದ ನೀಟಾಗಿ ಯು ಕ್ಯಾನ್ ಸಿ ನಾವು.
ಅಳತೆ ಇಲ್ಲ ಏನಿಲ್ಲ, ಸುಮ್ಮನೆ ಹಂಗೆ ಹಾಕ್ಬಿಟ್ಟೆ. ಇವಾಗ ಇದನ್ನು ಕಳಿಸ್ಬೇಕು. ಸಾಕಾಗುತ್ತೆ ಅನ್ನೋ ಗೊತ್ತಿಲ್ಲ, ಕೈ ತುಂಬ ಉರಿತಾ ಇದೆ, ಸರಿ ಗಾಯ ಮಾಡ್ಕೊಂಡು. ಸೊ ಗೈಸ್, ಇವಾಗ ಚಪಾತಿ ಹಿಟ್ಟು ರೆಡಿ ಇದೆ. ಇಲ್ಲಿ ಹೆಚ್ಚಿಟ್ಟಿರೋದೆಲ್ಲ ರೆಡಿ ಇದೆ. ಇದು ಕೂಡ ಫ್ರೈ ಆಯಿತು. ಇದು ಬೀನ್ಸ್ ಆಯಿತಾ, ಬೀನ್ಸ್ ಪಲ್ಯ ಸೆಪ್ರೇಟ್ ಮಾಡೋಕ್ಕಿಟ್ಟಿರೋದು. ಸೊ ಇದನ್ನು ಇವಾಗ ಓಪನ್ ಮಾಡ್ತೀನಿ. ಸೊ ಇವಾಗ ಬೀನ್ಸ್ ಕೂಡ ಬೆಂದಿದೆ. ಇದನ್ನು ಸೆಪ್ರೇಟ್ ಪಲ್ಯ ಥರ, ಡ್ರೈ ಥರ ಮಾಡಿ, ಇದನ್ನು ಸ್ವಲ್ಪ ಗ್ರೇವಿ ಥರ ಮಾಡಿ ಚಪಾತಿ ಲಟ್ಟಿಸಿ ಬೇಯಿಸಿ ತಿನ್ನೋದು ಇವಾಗ. ಸೊ ಗೈಸ್, ಫೈನಲಿ ಇವಾಗ ಎಲ್ಲ ರೆಡಿ ಆಯಿತು. ಚಪಾತಿ ಆಗ್ತಾಯಿದೆ. ಓಕೆ, ಸೊ ಚಪಾತಿ ಆಗ್ತಾಯಿದೆ, ಪಲ್ಯ ಕೂಡ ಆಯಿತು. ಇವಾಗ ನಾನು ಬ್ಯಾಕ್ ಕ್ಯಾಮ್ರಾಯಿಂದ ಒಂದ್ಸಲ ತೋರಿಸ್ತೀನಿ. ಆಮೇಲೆ ಕೂತ್ಕೊಂಡು ತಿಂದು ಆಮೇಲೆ ಮತ್ತೆ ಆಫೀಸ್ ಕೆಲಸ ತುಂಬ ಇದೆ. ಸೊ ಎಲ್ಲ ಮಾಡಬೇಕು. ಇವತ್ತಿನ ಡೇ ಹೇಗೆ ಹೋಗುತ್ತೆ ಅಂತ ಈ ವಿಡಿಯೋದಲ್ಲಿ ಫಿಲ್ಮ್ ಮಾಡ್ತೀನಿ. ಸೊ ವಿಡಿಯೋನ ಮತ್ತೆ ಕಂಟಿನ್ಯೂ ಮಾಡೋಣ. ತಿನ್ನುವಾಗ ಸಿಗ್ತೀನಿ, ಹೇಗಿದೆ ಏನು ಅಂತ ಸಹ ಹೇಳ್ತೀನಿ. ಲೈಕ್ ನಾನು ಹೇಳ್ಕೊಂಡೇ ಬಂದಿದ್ದೀನಿ ನಾನು ಎಲ್ಲ ವೀಡಿಯೋಸಲ್ಲಿ ದಟ್ ಐ ಆಮ್ ನಾಟ್ ಎಕ್ಸ್ಪರ್ಟ್ ಇನ್ ಕುಕಿಂಗ್. ಸೊ ಇಟ್ ಇಸ್ ಜಸ್ಟ್ ದಟ್ ಐ ಆಮ್ ಲರ್ನಿಂಗ್, ಈಚ್ ಫೇಸಲ್ಲೂ ಒಂದೊಂದು ಲರ್ನ್ ಮಾಡ್ತಿದ್ದೀನಿ. ಸೊ ಎಷ್ಟೊಂದು ವಿಷಯಗಳನ್ನ ಕಲಿತಿದ್ದೀನಿ. ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿರೋದು ಅಷ್ಟೇ ವಿಡಿಯೋದಲ್ಲಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದೆ ಅಂದರೆ ಪ್ಲೀಸ್ ಲೈಕ್ ಮಾಡಿ, ಆಲ್ಸೋ ಕಾಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ಲರ ಜೊತೆ ಶೇರ್ ಮಾಡ್ಕೊಳ್ಳಿ. ಸೊ ಇನ್ನೊಂದು ವಿಷಯ ಏನಂತಂದರೆ, ನಾನು ನನ್ನ ರೀಸೆಂಟ್ 2-3 ವಿಡಿಯೋಸ್ ಹಿಂದೆ ನಾನು ಹೇಳಿದ್ದೆ ನನಗೆ ತುಂಬ ಹೆಡ್ಏಕ್ ಇದೆ, ನೆಕ್ಸ್ಟ್ ಲೆವೆಲ್ ನನಗೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಅಂತ. ಸೊ ಆಫ್ಟರ್ 2-3 ಡೇಸ್ ಅದು ರೆಡ್ಯೂಸ್ ಆಗಿದೆ ನನಗೆ. ಪ್ರಾಬ್ಲಿ ಅದು ಬ್ರೇಸಸ್ಸಿಂದನೇ. ನಾನು ಈ ಸಲ ಡಾಕ್ಟರ್ ಅಪಾಯಿಂಟ್ಮೆಂಟ್ಗೆ ಹೋಗ್ತೀನಲ್ಲ ಬ್ರೇಸಸ್ಗೆ. ಸೊ ಆವಾಗ ನಾನು ಡಾಕ್ಟರ್ ಹತ್ರ ಕೇಳ್ತೀನಿ, ನನಗೆ ಈ ಥರ ತುಂಬ ತಲೆನೋವು ಬರುತ್ತೆ 3-4 ಡೇಸು. ಸೊ ಏನಕ್ಕೆ ಅದು, ಇದು ಬ್ರೇಸಸ್ಸಿಂದನೇನಾ ಇಲ್ಲ ಬೇರೆ ಏನಾದರೂ? ಇಲ್ಲಿ ಮಾತಾಡ್ಕೊಂಡು ಇಲ್ಲಿ ಸೀದೋಯ್ತು. ಸಾರಿ, ಚಪಾತಿ ಸೊ ಆಯಿತಾ. ಸೊ ಈ ಸಲ ನಾನು ಕೇಳ್ತೀನಿ ಡಾಕ್ಟರ್ ಹತ್ರ, ನನಗೆ ಏನಕ್ಕೆ ಈ ಥರ ತುಂಬ ತಲೆನೋವು ಬರ್ತದೆ, ನನಗೆ ಹೇಗೆ ಅವಾಯ್ಡ್ ಮಾಡಬೇಕು ಅಂತಲೂ ಗೊತ್ತಾಗಲ್ಲ. ಸೊ ಇಟ್ ವಾಸ್ ವೆರಿ ಡಿಫಿಕಲ್ಟ್ ಫಾರ್ ಮೀ. ನಾನು ವರ್ಕ್ ಬೇರೆ ಮಾಡಬೇಕಿರುತ್ತೆ, ಸ್ಕ್ರೀನ್ ನೋಡಬೇಕಿರುತ್ತೆ ಅಂತೆಲ್ಲ ನಾನು ಡಾಕ್ಟರ್ ಹತ್ರ ಹೇಳ್ತೀನಿ. ಸೊ ಏನು ಹೇಳ್ತಾರೆ ಅಂತ ನಾನು ಅಪ್ಡೇಟ್ಸ್ನ ಕೊಡ್ತೀನಿ. 4 ಡೇಸ್ ಆದಮೇಲೆ ಮತ್ತೆ ನನಗೆ ಇವಾಗಿಲ್ಲ, ಇವಾಗ ಒಂದು ಲೈಟಾಗಿ ಬರುತ್ತೆ ಹೋಗುತ್ತೆ. ಬಟ್ ಆಗ 2 ಡೇಸ್ ಇತ್ತಲ್ಲ, ದ್ಯಾಟ್ ವಾಸ್ ಹಾರಿಬಲ್. ಸೊ ಎಕ್ಸ್ಪ್ಲೈನ್ ಮಾಡೋಕ್ಕೂ ಹೋಗಲ್ಲ, ಅಷ್ಟು ತಲೆನೋವು ನನಗೆ. ಸ್ಟಾರ್ಟಿಂಗಲ್ಲಿ ಚಿಕ್ಕವಳಿರುವಾಗ ಲೈಕ್ ವೆನ್ ಐ ವಾಸ್ ಸ್ಟಡಿಂಗ್ ಇನ್ ಸ್ಕೂಲ್ ಅಲ್ವಾ, ಆಗ ನಂಗೆ ತಲೆನೋವು ಅಂದ್ರೇ ಏನು ಅಂತ ಗೊತ್ತಿರಲಿಲ್ಲ. ಸೊ ಇವಾಗಂತೂ ಎವ್ರಿ ಡೇ ಬರುತ್ತೆ ತಲೆನೋವು ಒಂದ್ಸಲ. ಸೊ ಬ್ರೇಸಸ್ಸಿಂದಾನೆ ಅಂತ ನನ್ಗೆ ಅನಿಸ್ತಾ ಇದೆ. ಬಟ್ ನಾನು ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿದ್ಮೇಲೆ ಮತ್ತೆ ಹೇಳ್ತೀನಿ. ಇವಾಗ ಏನೋ ನಂಗೆ ತಲೆನೋವೆಲ್ಲ ಏನಿಲ್ಲ, ಆರಾಮಾಗಿದ್ದೀನಿ. ಸೊ ಲೈಕ್ ಎಲ್ಲ ನೀಟಾಗಿ ಹೋಗ್ತಾ ಇದೆ ನಾನು ಅನ್ಕೊಂಡಂಗೆ. ಈ ಮಂತ್ ಇಫ್ ಪಾಸಿಬಲ್ ನನ್ನ ಎಕ್ಸ್ಪೆನ್ಸಸ್ ಎಲ್ಲದನ್ನು ನಾನು ನೆಕ್ಸ್ಟ್ ಮಂತ್ ವೀಡಿಯೋದಲ್ಲಿ ಲೈಕ್ ನೆಕ್ಸ್ಟ್ ಮಂತು ನಾನು ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನನ್ನ ಎಕ್ಸ್ಪೆನ್ಸಸ್ ಎಲ್ಲ ಹೇಗೆ ಆಗ್ತಿದೆ ಇಲ್ಲಿ ಅಂತ. ಸೊ ನೋಡೋಣ ಬನ್ನಿ. ಇವಾಗ ಎಲ್ಲ ಕುಕ್ ಮಾಡಿ ರೆಡಿ ಆಗಿದೆ. ಬ್ಯಾಕ್ ಕ್ಯಾಮ್ರಾಯಿಂದ ಒಂದ್ಸಲ ಎಲ್ಲ ತೋರಿಸ್ಬಿಟ್ಟು ಆಮೇಲೆ ತಿನ್ನೋಣ. ಸೊ ಗೈಸ್, ಇದು ಚಪಾತಿಗೆ ಪಲ್ಯ. ಚಪಾತಿ ಇಲ್ಲಿ ರೆಡಿ ಇದೆ. ಅದ್ರ ಜೊತೆಗೆ ಇದು ಬೀನ್ಸ್ ಪಲ್ಯ, ಅದು ನೈಟಿಗೂ ಆಗುತ್ತೆ. ಇದು ಇವಾಗೀಗಂತಾನೆ ಮಾಡಿರೋದು. ಸೊ ನೋಡೋಣ ಬನ್ನಿ ಹೇಗಿದೆ ಅಂತ. ಸರ್ವ್ ಮಾಡ್ಕೊತೀನಿ. ಸೊ ಇದು ನನ್ನ ಫುಡ್ ಇವಾಗ ಪ್ಲೇಟಲ್ಲಿ ಹಾಕಿದ ಮೇಲೆ ಈ ಥರ ನೋಡಿ, 2 ಥರ ಪಲ್ಯ ಮತ್ತು ಚಪಾತಿ. ಇದು ಸುಮ್ಮನೆ ಹಂಗೆ ತಿನ್ನೋಕ್ಕೆ, ಇದು ಚಪಾತಿಗಂತ ಮಾಡಿದ್ದು. ಸೊ ಇಲ್ಲಿ 2 ಚಪಾತಿ ಇದೆ. ಸೊ ಇಷ್ಟು ತಿಂದರೆ ನನಗೆ ಹೊಟ್ಟೆ ಫುಲ್ ಆಗುತ್ತೆ. ಅದಾದಮೇಲೆ ಟೀ ಏನಾದರೂ ಮಾಡ್ಕೊಂಡು ಆಮೇಲಿಂದ ಕುಡಿತೀನಿ. ನನ್ನ ಬ್ಯಾಕ್ಗ್ರೌಂಡ್ನ ಇಗ್ನೋರ್ ಮಾಡಿ ಆಯಿತಾ, ಬಿಕಾಸ್ ನನ್ನ ಬಟ್ಟೆ ಎಲ್ಲ ಅಲ್ಲಲ್ಲೇ ಹಾಕಿದ್ದೀನಿ. ಇವಾಗ ಮೇಲಿಂದ ತೊಗೊಂಡು ಬಂದಲ್ಲ ಅದನ್ನು, ಸೊ ಅದನ್ನು ಮರ್ಚಿಡಬೇಕು. ಇವಾಗ ಇದನ್ನು ಟೇಸ್ಟ್ ಮಾಡಿ ನೋಡ್ತಿದ್ದೀನಿ. ಇವಾಗ ಶಾರ್ಟ್ ವೀಡಿಯೋಗೆ ಒಂದು ರಿಪ್ಪಿಂಗ್ ತೊಗೊಂಡಿದ್ದೆ. ಇದೊಂದು ಸ್ವಲ್ಪ ಲೈಟಾಗಿ ಸಾಲ್ಟಿ ಅನ್ನಿಸ್ತಿದೆ, ಬಟ್ ತಿಂದಮೇಲೆ ಏನು ಪ್ರಾಬ್ಲಮ್ ಇಲ್ಲ, ಗೊತ್ತಾಗ್ತಿಲ್ಲ. ಸೊ ಇದು ಮಾತ್ರ ಚೆನ್ನಾಗಿದೆ. ಸೊ ಗೈಸ್, ಇವಾಗ ಆಲ್ಮೋಸ್ಟ್ ಟೈಮ್ ಬಂದು 6:30 ಆಗ್ತಾ ಬಂತು. ಇಷ್ಟೋ ತನಕ ನಾನು ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾಯಿದ್ದೆ. ಒಂದಷ್ಟು ಪೆಂಡಿಂಗ್ ಟಾಸ್ಕ್ ಎಲ್ಲ ಇತ್ತು. ಆಲ್ಮೋಸ್ಟ್ ಎಲ್ಲ ಮುಗಿಸ್ತೀನಿ ಅಂದ್ಕೊಂಡಿದ್ದೀನಿ. ಮತ್ತು ನಾಳೆ ಕೂಡ ಸ್ವಲ್ಪ ಟೈಮ್ ಇದೆ, ಹಂಗಾಗಿ ಒಂದಷ್ಟು ಇನ್ನೂ ಪೆಂಡಿಂಗ್ ಕೂಡ ಇದೆ. ಇವತ್ತಿಗೆ ಏನೇನೆಲ್ಲ ಮಾಡ್ಬೇಕು ಅಂದ್ಕೊಂಡಿದ್ದೆ ಅದೆಲ್ಲ ಲೈಕ್ ಆಲ್ಮೋಸ್ಟ್ ಡನ್. ಇನ್ನೂ ಸ್ವಲ್ಪ ಇದೆ. ನಾನು ಮಲ್ಕೊಳ್ಳೋ ತನಕ ನಾನು ಶಟ್ ಡೌನ್ ಏನು ಮಾಡಲ್ಲ ಆಯಿತಾ ಲ್ಯಾಪ್ಟಾಪ್ನ. ಇನ್ ಕೇಸ್ ಯಾವಾಗಾದರೂ ಇಂಟ್ರೆಸ್ಟ್ ಬಂತು ಅಂತಂದರೆ ಮಿಡಲಲ್ಲಿ, ಸೊ ಅವಾಗೆಲ್ಲ ನಾನು ಕೂತ್ಕೊಂಡು ಸ್ವಲ್ಪ ವರ್ಕ್ ಮಾಡೋದೆಲ್ಲ ಮಾಡ್ತೀನಿ. ಹಾಗಾಗಿ ಶಟ್ ಡೌನ್ ಮಾಡ್ತಿಲ್ಲ, ಹಂಗೇನೆ ಇಟ್ಟೆ. ಒಂದಷ್ಟು ಪಾತ್ರೆ ಎಲ್ಲ ವಾಶ್ ಮಾಡೋಕ್ಕಿದೆ. ಇವಾಗ ಇನ್ನು
ಮಿಕ್ಕಿರೋ ಮನೆ ಕೆಲಸಗಳನ್ನೆಲ್ಲ ಮಾಡಬೇಕು. ಬಟ್ಟೆ ಎಲ್ಲ ತೊಗೊಬಂದು ಹಂಗೆ ಇಟ್ಟಿದ್ದೀನಿ, ಅದನ್ನು ಕೂಡ ಫೋಲ್ಡ್ ಮಾಡಿ ಜೋಡಿಸಿಡಬೇಕು. ಆ್ಯಂಡ್ ಯಾವುದಾದ್ರು ವಾಶ್ ಮಾಡೋ ಬಟ್ಟೆಗಳಿದ್ರೆ ಅದನ್ನು ಸಹ ವಾಶ್ ಮಾಡಬೇಕು ಇವತ್ತು. ಬಿಕಾಸ್ ನಾನು ಈ ವೀಕೆಂಡ್ ಮನೆಗೆ ಹೋಗ್ತಿದ್ದೀನಿ. ಆ್ಯಂಡ್ ವಾಶ್ ಮಾಡೋ ಬಟ್ಟೆ ಎಲ್ಲ ವಾಶ್ ಮಾಡಿ ನೀಟಾಗಿ ಎತ್ತಿಟ್ಟು ಹೋದರೆ ಕ್ಲೀನಾಗಿರುತ್ತೆ ಅಂತ ಹೇಳಿಬಿಟ್ಟು ಬರೋದು. ಮತ್ತು 1 or 1.5 ವೀಕ್ ಆದಮೇಲೆ ಬರೋದು, ಅದಕ್ಕಿಂತ ಮುಂಚೆ ಬರೋಕ್ಕೆ ಹೋಗಲ್ಲ. ಹಾಗಾಗಿ ಏನೇನೆಲ್ಲ ಕೆಲಸಗಳಿದೆ ಎಲ್ಲ ಮುಗಿಸ್ಬೇಕು ಅಂತ ಫೋಕಸ್ ಮೋಡ್ನ ಆನ್ ಮಾಡಿಕೊಂಡು ಎಲ್ಲ ಮುಗಿಸ್ತಾ ಇದ್ದೀನಿ. ಸೊ ನೋಡೋಣ ಹೇಗೆ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಮಲ್ಗೋ ತನಕನೂ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇರ್ತೀನಿ. ಸೊ ಲೈಕ್ ಸ್ನಾನ ಮಾಡಬೇಕು ಇವಾಗ. ನಾನು ಸ್ನಾನ ಮಾಡಿ ಮತ್ತೆ ಬಂದು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಇದೆಲ್ಲ ಕೆಲಸಗಳನ್ನ ಬೇಗ ಮುಗಿಸ್ತೀನಿ. ಆ್ಯಂಡ್ ಆಫೀಸ್ ಕೆಲಸ ಎಷ್ಟಿದೆ ಮುಗೀತಾನೇ ಇಲ್ಲ ನನಗೆ ಈ ಮಂತ್ ಅಂತೂ. ಸೊ ನಂಬರ್ ಆಫ್ ಡೇಸ್ ಕೂಡ ಕಡಿಮೆ ಇದೆಯಲ್ವ, ಪ್ರಾಬ್ಲಿ ಅದಕ್ಕೆ ಅನಿಸುತ್ತೆ. ಸೊ ಐ ಶುಡ್ ಡೂ ಇಟ್. ಸೊ ಐ ಶುಡ್ ಫಿನಿಶ್ ಎವ್ರಿ ಟಾಸ್ಕ್ ವೆರಿ ಸೂನ್. ಸೊ ಚಾಲೋ. ಸೊ ಗೈಸ್, ಫೈನಲಿ ಪಾತ್ರೆ ಎಲ್ಲ ವಾಶ್ ಮಾಡಿ ಫುಲ್ ಕಿಚನ್ನ ಕ್ಲೀನ್ ಮಾಡಿದೆ. ಸೊ ಈ ಥರ ಇವಾಗ ನೀಟ್ ಮಾಡಿ ಇಟ್ಟಿದ್ದೀನಿ. ಆ್ಯಂಡ್ ತೊಳೆದಿರೋ ಪಾತ್ರೆ ಇಲ್ಲಿದೆ. ಅದು ಡ್ರೈ ಆದಮೇಲೆ ನಾನು ಒಳಗಡೆ ಜೋಡಿಸೋದು. ಸೊ ಇವಾಗಷ್ಟೇ ಕ್ವಿಕ್ಕಾಗಿ ಸ್ನಾನ ಮಾಡಿ ಬಂದೆ. ತುಂಬಾ ಶೆಕೆ ಇದೆ. ಸೊ ಇವಾಗ ಬಂದು ಸ್ವಲ್ಪ ಸನ್ಸ್ಕ್ರೀನ್ ಎಲ್ಲ ಹಾಕ್ಕೊಂಡೆ, ನನ್ನ ಯೂಶ್ವಲ್ ರುಟೀನ್. ಸೊ ಅದಾದಮೇಲೆ ಇವಾಗ ಟೀ ಮಾಡ್ತಿದ್ದೀನಿ, ಸ್ವಲ್ಪ ಟೀ ಕುಡಿಯೋಣ ಅಂತ ಹೇಳಿಬಿಟ್ಟು. ಇದೆಷ್ಟು ವಿಷಯ. ಆ್ಯಂಡ್ ಇವಾಗ ಬಟ್ಟೆ ಮಡಚಬೇಕು, ಅದನ್ನು ಸಹ ಮಡಚಿ ಮುಗಿಸ್ತೀನಿ. ಆ್ಯಂಡ್ ನೈಟ್ ಡಿನ್ನರ್ಗೆ ಪ್ರಾಬ್ಲಿ ನಾನು ರೈಸ್ ಮತ್ತು ರಸಮ್ ಮಾಡ್ತೀನಿ. ಅದ್ರ ಜೊತೆಗೆ ನಂದು ಬೀನ್ಸ್ ಪಲ್ಯ ಇದೆ ಮಧ್ಯಾಹ್ನ ಮಾಡಿರೋದು, ಅದ್ರ ಜೊತೆಗೆ ಆಲೂಗಡ್ಡೆದು ಕರಿ ಕೂಡ ಇದೆ. ಸೊ ಅದನ್ನು ಹಾಗೇ ಮ್ಯಾನೇಜ್ ಮಾಡ್ತೀನಿ. ಸೊ ಇದಷ್ಟು ವಿಷಯ. ಬನ್ನಿ ನೋಡೋಣ ಇವಾಗ ಏನು ಆಗತ್ತೆ ಅಂತ. ದಿಸ್ ಈಸ್ ಮೈ ಟೀ. ಸ್ವಲ್ಪ ಏನೋ ಟೀ ಪೌಡರ್ ಹಾಕಬೇಕಾ ಅಂತ ಏನೋ ಗೊತ್ತಿಲ್ಲ. ಸ್ವಲ್ಪ ಕಾಯಿಲೆ, ಆಮೇಲೆ ನಂಗೆ ಗೊತ್ತಾಗತ್ತೆ ಬೇಕಾ ಬೇಡ ಅಂತ. ಪ್ರಾಬ್ಲಿ ಬೇಕು, ಇವಾಗಲೇ ಹಾಕ್ಬಿಡ್ತೀನಿ. ಗೈಸ್, ಏನು ಗೊತ್ತಾ, ಇದು ನನ್ನ ಕತೆ ಕೇಳಿ. ಟೀನ ಮಾಡಿದೆ ಆಯಿತಾ. ಅದಾದಮೇಲೆ ನಾನು ಆ್ಯಕ್ಚುಲಿ ವೀಡಿಯೋದಲ್ಲಿ ತೋರಿಸ್ಬೇಕಿತ್ತು ಟೀ ಮಾಡಾಯಿತು ಅಂತ ಹೇಳ್ಬಿಟ್ಟು ಕುಡಿತಿದ್ದೀನಿ ಅಂತ. ಅದೇನು ಮಾಡಲಿಲ್ಲ, ಸುಮ್ಮನೆ ಫೋನ್ ಸ್ಕ್ರೋಲ್ ಮಾಡ್ಕೊಂಡು ಕುಡ್ದಾಯಿತು. ಆಮೇಲೆ ಫ್ಲ್ಯಾಶ್ ಆಗ್ತಿದೆ ನನಗೆ, ನಾನು ವೀಡಿಯೋನೇ ಮಾಡಲಿಲ್ವಲ್ಲ ಅಂತ. ಬಟ್ ಇಟ್ಸ್ ಓಕೆ ಅಂತ ಅಂದ್ಕೊಂಡು ಆಮೇಲೆ ಸುಮ್ಮನೆ ಆದೆ. ಆಮೇಲೆ ಮತ್ತೆ ಸ್ವಲ್ಪ ಏನೋ ಹೊಟ್ಟೆ ಹಸ್ವಾಗ್ತಿದೆ ನನಗೆ. ಹಾಗಾಗಿ ನನ್ನ ಹತ್ರ ಒಂದು ಬಿಂಗೋ ಚಿಪ್ಸ್ ಇತ್ತು ಆಯಿತಾ, ಬರುತ್ತೆ. ಸೊ ಇದನ್ನು ತಿನ್ನೋಣ ಅಂತ ಹೇಳ್ಬಿಟ್ಟು ತೊಗೊಂಡು ಮತ್ತೆ ಲ್ಯಾಪ್ಟಾಪ್ ಮುಂದೆ ಕೂತಿದ್ದೀನಿ. ಇವಾಗ ಒಂದು ಸ್ವಲ್ಪ ಏನಾದರೂ ಕೆಲಸ ಮುಗಿಸೋಣ ಅಂತ ಹೇಳ್ಬಿಟ್ಟು. ಬಿಕಾಸ್ ಇನ್ನು ಟೈಮು ಒಂದು 7:30 7:15 ಏನೋ 7:15 ಏನೋ ಆಗ್ತಿದೆ. ಹಾಗಾಗಿ ಒಂದು ಸ್ವಲ್ಪ ಕೆಲಸ ಮಾಡಿಬಿಟ್ಟು ಆಮೇಲೆ ಡಿನ್ನರಿಗೆ ಏನು ರೈಸ್ ಮಾಡೋದು ಮತ್ತು ರಸಮ್ ಮಾಡೋದು ಅಷ್ಟೇ. ಲೈಕ್ ಕ್ವಿಕ್ಕಾಗಿ ಮಾಡಿಬಿಡ್ಬೋದು ಅಂತ ಹೇಳಿ. ಸೊ ಕೂತಿದ್ದೀನಿ ಇವಾಗ ಇದನ್ನು ತಿಂದು. ಏನು ಗೊತ್ತಾ, ಇವಾಗ ಬಟ್ಟೆ ಮಡ್ಚಿದ್ದನ್ನೆಲ್ಲ ಅದನ್ನು ಇವಾಗ ಜೋಡಿಸಿರ್ತಿದ್ದೀನಿ. ಒಂದೊಂದ್ಸಲ ಏನು ಮಾಡಿರ್ತೀನಿ ಅಂದರೆ, ಎಲ್ಲಾದರೂ ಹೋಗುವಾಗ ಆಫೀಸ್ಗೆ ಹೋಗುವಾಗ ಎಲ್ಲ ಬಟ್ಟೆ ತೆಗೆದ್ಬಿಟ್ಟು ಇಲ್ಲಿಲ್ಲೇ ಎಲ್ಲ ಮುದ್ರು ಮಾಡಿಟ್ಬಿಟ್ಟಿರ್ತೀನಿ. ಸೊ ಅದಕ್ಕೆ ಒಂದು ಸ್ವಲ್ಪ ಎಲ್ಲ ಮೆಸ್ಸಾಗಿ ಹೋಗಿದೆ, ಕ್ಲೀನಾಗಿ ಇಲ್ಲ ಇದು ಆ್ಯಕ್ಚುಲಿ. ಸೊ ಅರ್ಧ ತೆಗೆದು ಹಂಗೆ ಹಾಕಿ ನೋಡಿದೆಲ್ಲ ಹಾಕಿ ನೋಡ್ತೀನಿ ಅನ್ಸುತ್ತೆ. ಆಮೇಲೆ ಏನೋ ಕಂಫರ್ಟೇಬಲ್ ಇರಲ್ಲ, ಬೇಡ ಇದು ಅಂತ ಅನ್ಸುತ್ತೆ. ಮತ್ತೆ ವಾಪಸ್ ಇಟ್ಬಿಟ್ಟು ಹೋಗೋದು. ತುಂಬ ದಿವಸ ಹಂಗೆ ಮಾಡ್ತೀನಿ, ಅದಕ್ಕೆ ಇದೆಲ್ಲ ಹಿಂಗಾಗಿದೆ. ನನಗೆ ಬಟ್ಟೆ ಇಟ್ಕೊಳ್ಳೋದು ಜಾಗನೇ ಸಾಕಾಗ್ತಿಲ್ಲ ಆಯಿತಾ. ಮನೆಗೆ ಹೋದರೆ ಮನೇಲೂ ಸಾಕಾಗಲ್ಲ, ಇಲ್ಲಿದ್ರೆ ಇಲ್ಲೂ ಸಾಕಾಗಲ್ಲ. ಏನಂತ ಗೊತ್ತಾಗಲ್ಲ. ಆ್ಯಕ್ಚುಲಿ ಏನಂತಂದರೆ, ಇವಾಗ ವ್ಲಾಗ್ ನೋಡ್ತಾ ಇದ್ದೀನಿ ಆಯಿತಾ. ಸೊ ಮಧ್ಯ ಕುಟುಂಬ ದೊಡ್ಡದು. ನಾನು ಮುಂಚೆ ನನ್ನ ಕಾಲೇಜ್ ಡೇಸಲ್ಲಿ ಇರುವಾಗ ಸ್ವಲ್ಪ ನೋಡ್ತಿದ್ದೆ. ಆ್ಯಂಡ್ ಇವ್ರನ್ನೆಲ್ಲ ನೋಡುವಾಗನೇ ನನಗೆ ಸ್ವಲ್ಪ ಇನ್ಸ್ಪಿರೇಷನ್ ಆಯಿತಾ. ಸೊ ಅದೇ ಇನ್ಸ್ಪಿರೇಷನ್ ತಗೊಂಡು ನಾನು ಮಾಡ್ಬೋದಲ್ಲ, ನಾನು ಯಾಕೆ ಮಾಡಬಾರ್ದು ಅಂತೆಲ್ಲ ಯೋಚನೆ ಮಾಡಿ ನಾನು ಸ್ಟಾರ್ಟ್ ಮಾಡಿದ್ದು. ಇದು ಒಂದೇ ಮಧ್ಯಮ ಕುಟುಂಬ ಒಂದೇ ಚಾನಲ್ ಅಂತೆಲ್ಲ ತುಂಬ ಜನದ ನೋಡ್ತೀನಿ. ನಾನಂತೂ ಕನ್ನಡ ವ್ಲಾಗರ್ಸ್ನ ಮೋಸ್ಟ್ ಆಫ್ ದೆಮ್ ನಾನು ನೋಡಿರ್ತೀನಿ. ಸೊ ಕೆಲವೊಬ್ಬರನ್ನ ಎವ್ರಿ ಡೇ ಫಾಲೋ ಮಾಡ್ತಿರ್ತೀನಿ. ಎವ್ರಿ ಡೇ ಅನ್ನೋಕ್ಕಿಂತ ಅಟ್ಲೀಸ್ಟ್ ಒನ್ಸ್ ಇನ್ ಅ ವೈಲ್ ಅವ್ರದ್ದು ವೀಡಿಯೋಸ್ನೆಲ್ಲ ನಾನು ಚೆಕ್ ಮಾಡ್ತಿರ್ತೀನಿ, ನೋಡ್ತಿರ್ತೀನಿ. ಸೊ ಇವ್ರದ್ದು ವೀಡಿಯೋಸ್ ನನಗೆ ಮುಂಚೆ ಎಲ್ಲ ಇವರು ಒಂದು ರೆಂಟೆಡ್ ಮನೇಲಿ ಇದ್ರಲ್ಲ, ಅವಾಗ ಎಲ್ಲ ನೋಡ್ತಿದ್ದೆ ನಾನು. ಆ್ಯಂಡ್ ಇವಾಗಂತೂ ಅವ್ರ ಮನೆ ಏನು ಸಕ್ಕತ್ತಾಗಿದೆ ಅಂತಂದರೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಸೊ ಅವರ ಹಾರ್ಡ್ ವರ್ಕ್ ಅಂತ ಅನ್ಸುತ್ತೆ ಅದು. ಬಟ್ ಏನೋ ನಂಗೆ ತುಂಬ ಖುಷಿ ಆಯಿತು ಮನೆ ನೋಡುವಾಗ. ಬಿಕಾಸ್ ಅಂತ ದೊಡ್ಡ ಮನೆ, ಅವರು ಮತ್ತೆ ಎಷ್ಟೆಲ್ಲ ಸ್ಟ್ರಗಲ್ ಮಾಡಿ ಒಂದ್ಸಲ ಅವ್ರಿಗೆ ಮೋಸ ಬೇರೆ ಆಯಿತು. ಸೊ ಇಟ್ ಫೀಲ್ಸ್ ರಿಯಲಿ ಗುಡ್ ಆಯ್ತಾ ಆ ಥರ ವ್ಲಾಗ್ಸ್ನ ನೋಡಕ್ಕೆ. ಅವ್ರ ಮನೆಯದೆಲ್ಲ ಅವರು ಗ್ಲಿಮ್ಸಸ್ ಎಲ್ಲ ಈಗ ವೀಡಿಯೋಸಲ್ಲಿ ಇದೆ, ಮ್ಯೂಸಿಕ್ ಎಲ್ಲ ಆಡ್ ಮಾಡ್ತಾರೆ ಅವರು. ಏನೋ ಥರ ಚೆನ್ನಾಗಿರುತ್ತೆ ನೋಡಕ್ಕೆ. ಸೊ ಹಾಗಾಗಿ ಇವಾಗ ಆ್ಯಕ್ಚುಲಿ ನೋಡ್ತಾ ಕೂತಿದ್ದೆ. ನಾನು ಯಾವ ಥರದ್ದೆಲ್ಲ ವ್ಲಾಗ್ ನೋಡ್ತೀನಿ ಅಂತ ಮುಂದಿನ ವೀಡಿಯೋದಲ್ಲಿ ಯಾವ್ದ್ರಲ್ಲಾದರೂ ಹೇಳ್ತೀನಿ. ತುಂಬ ಜನ ನನ್ನ ಲಿಸ್ಟ್ ಮಾಡಿ ಹೇಳಬೇಕನ್ಸುತ್ತೆ. ಎಲ್ಲರೂ ಆಲ್ಮೋಸ್ಟ್ ಕನ್ನಡ ವ್ಲಾಗರ್ಸ್ ಎಲ್ಲರೂ ನಾನು ತುಂಬ ನೋಡಿದ್ದೀನಿ. ಸೊ ತುಂಬ ಹೊತ್ತು ಇವ್ರದ್ದೇನೆ ಕ್ಲಿಪ್ಪಿಂಗ್ ನಾನು ಹಾಕೋಕ್ಕಾಗಲ್ಲ. ಸೊ ಒಂದು ಸ್ವಲ್ಪ ಚೇಂಜ್ ಮಾಡ್ತೀನಿ ಮತ್ತೆ ಆಯಿತಾ. ಆ್ಯಕ್ಚುಲಿ ಏನಂತಂದರೆ, ನನಗೆ ಇವಾಗ ಅಡುಗೆ ಮಾಡೋಕ್ಕೆ ಇಂಟ್ರೆಸ್ಟೇ ಇಲ್ಲ, ಫುಲ್ ಲೇಸಿ ಫೀಲ್ ಆಗ್ತಿದೆ. ಹಂಗಾಗಿ ಸುಮ್ಮನೆ ಕೂತಿದ್ದೆ, ಒಂದಷ್ಟು ವ್ಲಾಗ್ಸ್ ಎಲ್ಲ ನೋಡಿದೆ. ಸುಮ್ಮನೆ ಕೂತ್ಕೊಂಡು ಒಂದು ಸ್ವಲ್ಪ ಸ್ಕ್ರೋಲ್ ಮಾಡಿದೆ. ಆಮೇಲೆ ಮತ್ತೆ ವಿಡಿಯೋ ಎಡಿಟ್ ಮಾಡೋಣ ಅಂತ ಟ್ರೈ ಮಾಡಿದೆ. ಬಟ್ ಅದನ್ನು ಫುಲ್ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಒಂದು ಸ್ವಲ್ಪ ಆಚೆ ಈಚೆ ಮಾಡಿಬಿಟ್ಟು ಸುಮ್ಮನಾಗ್ಬಿಟ್ಟೆ. ಇವಾಗ ರೈಸ್ ಮತ್ತು ರಸಮ್ನ ಕುಕ್ ಮಾಡ್ತೀನಿ ಫಟಾಫಟ್ ಅಂತ. ಮಧ್ಯಾಹ್ನ ಏನೋ ಇಂಟ್ರೆಸ್ಟ್ ಇತ್ತು ಆಯಿತಾ, ಆರಾಮಾಗೆಲ್ಲ ಮಾಡಿಬಿಟ್ಟೆ. ಬಟ್ ಇವಾಗೇನೋ ಇಂಟ್ರೆಸ್ಟ್ ಇಲ್ಲ. ಒಂದೊಂದ್ಸಲ ಹಿಂಗಾಗತ್ತೆ ನನಗೆ. ಒಬ್ಬಳೇ ಇರೋದು ಅಂತಂದರೆ ಇಟ್ ಈಸ್ ನಾಟ್ ಈಸಿ ಎಟ್ ಆಲ್ ಗೈಸ್. ನಾವು ಅಂದ್ಕೊಂಡಂಗೆ ಯಾವುದೂ ಇರೋಲ್ಲ. ಎಷ್ಟೊಂದೆಲ್ಲ ವಿಷಯಗಳಿರುತ್ತೆ ಕಲಿಯೋಕ್ಕೆ. ಇವಾಗ ಇಂಟ್ರೆಸ್ಟ್ ಇಲ್ಲ ನನಗೆ, ಆಚೆಯಿಂದ ತಿನ್ನೋಕ್ಕೂ ಮನಸ್ಸಿಲ್ಲ, ಕುಕ್ ಮಾಡಲೇಬೇಕು. ಸೊ ಈ ಥರ ಸರ್ಕಮ್ಸ್ಟೆನ್ಸಸ್ ತುಂಬ ಬರುತ್ತೆ. ಬಟ್ ಅದೆಲ್ಲದನ್ನು ಲೈಕ್ ಬ್ಯಾಲೆನ್ಸ್ ಮಾಡಿಕೊಂಡು ಅದೆಲ್ಲದನ್ನು ಒಟ್ಟು ಒಡಿಯೂಸೆ
ಲೈಕ್ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತೀರಾ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಯು ಕ್ಯಾನ್ ಡೂ ಇಟ್. ಯಾರಿಗೂ ಏನೂ ಕಷ್ಟ ಇಲ್ಲ ಆಯಿತಾ, ನಥಿಂಗ್ ಇಸ್ ಇಂಪಾಸಿಬಲ್. ಬಟ್ ನೀವೊಂದು ಸ್ವಲ್ಪ ಎಫರ್ಟ್ ಹಾಕಿ ಮಾಡಿದರೆ ಆಯಿತು, ಸೊ ಎವ್ರಿಥಿಂಗ್ ವಿಲ್ ಬಿ ಪಾಸಿಬಲ್. ಸೊ ಯಾ, ಬನ್ನಿ ಇವಾಗ ಕ್ವಿಕ್ಕಾಗಿ ಅಡುಗೆ ಮಾಡಿ ತಿನ್ನುವ. ನಾನೇನು ಜಾಸ್ತಿ ಕ್ಲಿಪ್ಪಿಂಗ್ ತೊಗೊಳ್ಳಲ್ಲ ಗೈಸ್, ಇವಾಗ ಆಲ್ರೆಡಿ ತುಂಬಾ ಇದೆ ಅನಿಸುತ್ತೆ ಕ್ಲಿಪ್ಪಿಂಗ್ಸು. ಸೊ ಕ್ವಿಕ್ಕಾಗಿ ಮಾಡಿಬಿಟ್ಟು ಆಮೇಲೆ ತೋರಿಸ್ತೀನಿ. ಗೈಸ್ ರೈಸ್ ಆಯಿತು, ಇಲ್ಲಿ ಇವಾಗ ಸಾಂಬಾರ್ಗೆ ರೆಡಿ ಮಾಡ್ತಿದ್ದೀನಿ. ಸೊ ಗೈಸ್ ಇವತ್ತಿನ ನನ್ನ ಡಿನ್ನರ್ ಬಂದು ನಾನು ಅವಾಗಲೇ ಹೇಳ್ದಂಗೆ ರಸಮ್ ರೈಸ್ ಮತ್ತು ಇದು ಮಧ್ಯಾಹ್ನದ್ದು ಆಲೂಗಡ್ಡೆ ಕರಿ ಆ್ಯಂಡ್ ಇದು ಬೀನ್ಸ್ದು ಡ್ರೈ ಪಲ್ಯ. ಸೊ ಇದಿಷ್ಟು ಇವತ್ತು ನನ್ನ ಡಿನ್ನರ್. ಸೊ ಇವಾಗ ತಿಂದ್ಬಿಟ್ಟು ಮಿಕ್ಕಿದ ಕೆಲಸ ನೋಡ್ಕೊಳ್ಳೋದು. ಓಕೆ, ಸೊ ಗೈಸ್ ಇವಾಗ ಹೋಲ್ ವಿಡಿಯೋನ ನೋಡ್ಕೊಂಡು ಬಂದಿದ್ದೀರಾ. ಸ್ಟಾರ್ಟಿಂಗಿಂದ ಇಲ್ಲಿ ತನಕ ನೀವು ನೋಡಿದ್ದೀರಾ ಅಂತಂದರೆ ಥ್ಯಾಂಕ್ ಯು ಸೋ ಮಚ್. ನನಗೆ ಹೀಗೇನೆ ಸಪೋರ್ಟ್ ಮಾಡ್ತಾ ಇರಿ. ಆ್ಯಂಡ್ ನನ್ನ ಡೇ ಹೇಗಿತ್ತು ಅಂತ ಕೂಡ ನೀವು ನೋಡಿದ್ದೀರಾ. ಸೊ ಮೋಸ್ಟ್ ಆಫ್ ದ ಡೇಸ್ ಹಿಂಗೆ ಇರುತ್ತೆ ನನ್ನ ರುಟೀನು, ಆಫೀಸ್ಗೆ ಹೋಗಿಲ್ಲ ಅಂತಂದರೆ, ಬಿಕಾಸ್ ಇಟ್ ವಿಲ್ ಬಿ ಹೆಕ್ಟಿಕ್ ಆಯಿತಾ. ಎಲ್ಲದನ್ನು ನಾನೇ ಮ್ಯಾನೇಜ್ ಮಾಡಬೇಕಾಗಿರೋದ್ರಿಂದ ಸ್ವಲ್ಪ ಕಷ್ಟ ಅನಿಸುತ್ತೆ. ಬಟ್ ಸ್ಟಿಲ್ ಐ ಆಮ್ ಎಂಜಾಯಿಂಗ್ ದಿಸ್ ಫೇಸ್. ಸೊ ಏನೂ ಪ್ರಾಬ್ಲಮ್ ಇಲ್ಲ, ಆರಾಮಾಗಿದೆ. ಸೊ ಇವಾಗ ಊಟ ಕೂಡ ಆಯಿತು. ರೈಸ್ ಆ್ಯಂಡ್ ರಸಮ್ ಮತ್ತು ಮಧ್ಯಾಹ್ನದ್ದು ಪಲ್ಯಗಳಿತ್ತಲ್ಲ ಅದನ್ನು ತಿನ್ಕೊಬಿಟ್ಟೆ. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನನಗೆ ಗೊತ್ತಾಗಬೇಕಂದ್ರೆ ನೀವೇನು ಮಾಡಬೇಕು, ಹಿಟ್ ಲೈಕ್ ಆ್ಯಂಡ್ ಶೇರ್ ಇಟ್ ವಿತ್ ಯೋರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ಆಲ್ಸೋ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಏನಾದರೂ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವಾಗ ಆಲ್ಮೋಸ್ಟ್ ನನಗೆ 315+ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಸೊ ನಾನು ವಿಡಿಯೋನ ಕನ್ಸಿಸ್ಟೆಂಟಾಗಿ ಹಾಕಕ್ಕೆ ಸ್ಟಾರ್ಟ್ ಮಾಡಿದಾಗ 240 ಏನೋ ಇತ್ತು. 240ಇಂದ 315 ರೀಚ್ ಆಗೋಕ್ಕೆ ಇಟ್ ವಾಸ್ ನಾಟ್ ದ್ಯಾಟ್ ಈಸಿ. ಎವ್ರಿ ಡೇ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ ಎವ್ರಿ ಡೇ ಪೋಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ನನ್ನ ವೀಡಿಯೋಸ್ ನಿಮ್ಗೆ ಏನಾದರೂ ಇಷ್ಟ ಆಗ್ತಿದೆ, ಇನ್ ಕೇಸ್ ಏನಾದರೂ ನೀವು ನನ್ನ ವೀಡಿಯೋಸ್ಗೆ ರಿಲೇಟ್ ಮಾಡ್ತಿದ್ದೀರಾ, ನಿಮ್ಮ ರುಟೀನ್ ಕೂಡ ಅದೇ ಇದೆ ಅಂದರೆ ನೀವು ನೋಡಿ ಎಂಜಾಯ್ ಮಾಡ್ಬೋದು. ಆಲ್ಸೋ ನಿಮ್ಗೊಂದು ಐಡಿಯಾ ಬರುತ್ತೆ, ಓಕೆ ನಂದು ರುಟೀನ್ ಹಿಂಗೆ ಇರುತ್ತೆ ಅಲ್ವಾ ಅಂತೆಲ್ಲ ಏನೋ ಒಂದಷ್ಟು ಕನೆಕ್ಟ್ ಆಗ್ಬೋದು. ಸೊ ನೋಡಿ ಎಲ್ಲ ವೀಡಿಯೋಸ್ನ ನೋಡ್ಕೊಬನ್ನಿ. ಹಿಂದಿನ ಯಾವುದಾದ್ರೂ ವೀಡಿಯೋಸ್ ಎಲ್ಲ ನಿಮಗೆ ನೋಡೋಕ್ಕೆ ಸಿಕ್ತು ಅಂತ ಅಂದರೆ, ಇಂಟ್ರೆಸ್ಟ್ ಇತ್ತು ಅಂತಂದರೆ ನೋಡಿ ಅಂತ ಕೇಳ್ಕೊಳ್ತೀನಿ. ಹೋಪ್ಸೋ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋವಂಥ ಸಮಯ ಕೂಡ ಬಂದಿದೆ. ಓಕೆ, ಬೀಯಿಂಗ್ ಹ್ಯಾಪಿ ಇಸ್ ಎ ರೆಸ್ಪಾನ್ಸಿಬಿಲಿಟಿ. So be happy, keep watching my channel, keep supporting me with your next video. Until then, take care, bye bye.